ಏನಮ್ಮ ಏನು ಇವತ್ತು ಅಡುಗೆ? ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್? ಯಾಕಮ್ಮ 3 ಸಲ ಟರ್ನು? ಬೇಡಮ್ಮ, ಒಂದೇ ಸಲ ಸಾಕು. ಇದು ದರ್ಶಿನಿನಾ ಅಥವಾ ರಾಯಲ್ ಇಂದ್ರಪ್ರಸ್ಥಾನ ಅಥವಾ ಪಾಕಶಾಲೆನಾ? ಇಲ್ಲಿ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೇನು, ಲಂಚ್ಗೇನು, ಡಿನ್ನರ್ಗೇನು ಅಂತ ಕೇಳೋದಕ್ಕೆ ನಾನು ಇಲ್ಲಿ ಮೆನು ಇಟ್ಕೊಂಡಿದ್ದೀನಿ. ನನ್ನ ಸರ್ವರು ಸರ್ ಏನು ತಗೋತೀರ ಹೇಳಿ ಸರ್ ಅಂತ ಬರ್ಕೊಂಡ್ಬಿಟ್ಟು ಟಕಟಕ ಅಂತ ನಿಮಗೆ ತಂದ್ಕೊಟ್ಬಿಡೋದಕ್ಕೆ. ಏನು ಅನ್ಕೊಂಡ್ಬಿಡಿದ್ದೀರಾ ನೀವು ನನ್ನ ಅಂತ? ಇಲ್ಲಿ ನಾನೇನೋ ಮಾತಾಡ್ತಾ ಇದ್ದೀನಿ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ನಾನೇನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮನೇಲಿ ನೀನು ಅಡುಗೆ ಮಾಡ್ತಾ ಇದೆಯಾ ಅಥವಾ ದರ್ಶನಲ್ಲಿ ಇರೋರು ಅಡುಗೆ ಮಾಡ್ತಾ ಇದ್ದಾರಾ? ಅವ್ರನ್ನ ಕೇಳಲ್ಲ, ನಿನ್ನ ಕೇಳಲ್ಲ. ನಾನು ಇಲ್ಲಿ ಏನೋ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನನ್ನ ಕ್ಯಾಂಡಲ್ ಮಾಡ್ತಾ ಇದ್ದೀರಾ ನೀವು? ಕಿಂಡಲ್? ಅದೇ ಮಾಡ್ತಾ ಇದ್ದೀರಾ ನೀವು. ಈ ಮನೆಯಲ್ಲಿ ಇರೋ 4 ಐಟಮಲ್ಲಿ ಸಾಮಾನು, ಆಮೇಲೆ 1-2 ತರಕಾರಿನಲ್ಲಿ ಏನು ಅಡುಗೆ ಮಾಡಲಿ ಅಂತ ತಲೆನೋ ಗೊಜ್ಜು ಮಾಡ್ಕೊಂಡು ಮಾತಾಡ್ತಿದ್ರೆ, ನೀವು ಬೆಳಿಗ್ಗೆ ಏನು, ಮಧ್ಯಾಹ್ನ ಏನು, ಸಂಜೆ ಏನು, ರಾತ್ರಿ ಏನು, ನಾಳೆ ದೌತ್ನ ಏನು, ಗೌರಿ ಹಬ್ಬದ ಊಟ ಏನು ಅಂತ ಕೇಳ್ತಿರಲ್ಲ. ಏನ್ರಿ ಮಾಡ್ಬೇಕು ನಾನು? ನಿಮಗೆ ಗೊತ್ತಾ ಪ್ರತಿ ದಿನ ಡಿಸೈಡ್ ಮಾಡೋದು ಎಷ್ಟು ಕಷ್ಟ ಅಂತ? ಗೊತ್ತಾ ನಿಮಗೆ? ಅದೇನಮ್ಮ, ಹಿಂಗೆ ಮಾಡ್ಬೋದು. ಒಂದು ಬ್ರೇಕ್ಫಾಸ್ಟ್, ಒಂದು ಲಂಚ್, ಡಿನ್ನರ್ ಅಷ್ಟೇ. ಹಂಗ ಲೈಕ್ ದಿಸ್? ಹಿಂಗೆ ಬನ್ನಿ ಕೂತ್ಕೊಳ್ಳಿ, ಮೆನು ಕೊಡಿ ಇವತ್ತಿನ. ನಡೀರಿ ನಡಿಮಾ, ನಡೀರಿ ನಡೀರಿ. ಏನ್ ತಿಂಡಿ ಮಾಡ್ಲಿ? ಏನಿಲ್ಲಮ್ಮ, ಸಿಂಪಲ್ ಪೂರಿ ಸಾಕು, ಮುಗಿದೋಯ್ತು. ಓ, ನಂಗೆ ಇದು ಫ್ಲಾಶೇ ಆಗ್ಲಿಲ್ಲ. ಸಾಗುಗೆ ಏನೇನು ಹಾಕ್ಲಿ? ಆಲೂಗಡ್ಡೆ ಇಲ್ಲ. ಕ್ಯಾರೆಟು ಇಲ್ಲ. ಬೀನ್ಸು ಇಲ್ಲ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಏನ್ ಮಾಡ್ಲಿ ಹಂಗಾರೆ ಇವಾಗ? ಸಿಂಪಲ್ ಚಟ್ನಿ ಮಾಡ್ಬಿಡ. ಪೂರಿ ಚಟ್ನಿ? ಯಾವ ಚಟ್ನಿ ಮಾಡ್ಲಿ? ತೆಂಗಿನಕಾಯಿ ಚಟ್ನಿ. ತೆಂಗಿನಕಾಯಿ ಇಲ್ಲ. ಅಲ್ಲಮ್ಮ, ಅಷ್ಟೊಂದು ಮದುವೆಗಳಿಂದ ತರ್ತಾ ಇದೆಯಲ್ಲ ನೀನು. ಎಲ್ಲ ಮಂಜನ್ ಕೊಟ್ಲೆ ಮದುವೆ ಮಾಡಿ ದುಡ್ಡು ಇಸ್ಕೊಂಡಾಗ ಹೋಗಿದ್ಯಲ್ಲ. ಡಿಲ್ಲ ಮುಗಿಸ್ಬಿಟ್ಯಾ? ಮುಗ್ದಾಯ್ತು. ಮೆಣಸಿನ್ಕಾಯಿ ಒಂದಿದೆ. ಒಂದು? ಸರಿ, ಏನ್ ತಿನ್ನಿಸ್ಬೇಕು ಅಂತಿದ್ಯಪ್ಪ ನನಗೆ ಇವತ್ತು? ಉಪ್ಪಿಟ್ಟಿತ್ತು, ಅದನ್ನ ಬಿಸಿ ಮಾಡ್ಕೊಳ್ಳೋಣ ಅನ್ಕೊಂಡೆ. ಒಂದು ನಿಮಿಷ ಇರು. ಉಪ್ಪಿಟ್ಟು ಯಾವತ್ತಿಂದು? ನಿನ್ನೆ ಬೆಳಗ್ಗೆದು. ನಿನ್ನೆ ಬೆಳಗ್ಗೆದ್ದು? ನಿನ್ನೆ ನೈಟು ಅದೇ ಕೊಟ್ಟಿಯಲ್ಲ ನನಗೆ. ತಿನ್ಲಿಲ್ವಲ್ಲ ನೀವು? ರಾತ್ರಿ ಹೊತ್ತು ರವೆ ತಿಂದ್ಬಿಟ್ರಿ ಎದೆ ಒತ್ತರಿಸ್ಕೊಂಡ್ಬರುತ್ತೆ, ಅರ್ಗೋದಿಲ್ಲ, ಗ್ಯಾಸ್ ಆಗುತ್ತೆ ಅಂತ ಹಂಗೆ ಮಲ್ಗಿದ್ರಲ್ಲ. ಗಂಜಿ ಕೊಟ್ಟೆ ಅಲ್ವಾ, ಅದೇ ಉಪ್ಪಿಟ್ಟು ನಿಮ್ ಪಾಲಿಂದ ಉಳ್ದಿದೆ, ಅದನ್ನ ಬಿಸಿ ಮಾಡಿ ನಿಮಗೆ ಕೊಡ್ತಾ ಇದ್ದೆ. ನನ್ನ ಪಾಲಿಂದು? ಹೌದೌದು, ನಿನ್ನೆ ಬೆಳಗ್ಗೆದ್ದು. ಏನ್ ರಾಜರ ವಂಶ, 3 ಹೊತ್ತು ಬಿಸಿ ಬಿಸಿಯಾಗಿ ಮಾಡಿ ತೋಡ್ಬಿಡ್ಬೇಕು, ಇಲ್ಲ ಅರ್ಗದೇ ಇಲ್ಲ ಆಸಾಮಿಗೆ ಅಲ್ವಾ? ಅದೇ ಉಪ್ಪಿಟ್ಟು. ಇವಾಗ ತಿಂಡಿ ಮುಗೀತು, ಅಡ್ಗೆ ಏನ್ ಮಾಡ್ಲಿ? ಸಿಂಪಲ್ ಅಮ್ಮ, ಒಂದು ಅನ್ನ, ಒಂದು ಉಳೆ, ಒಂದು ಪಲ್ಯ, ಮಜ್ಜಿಗೆ ಕಡ್ದು ಬಿಡಮ್ಮ. ಕರೆಕ್ಟ್. ಮಠದ ಊಟ ಎಷ್ಟು ಚೆನ್ನಾಗಿ ಹೇಳ್ತೀರಾ ಕಣ್ರಿ. 1 ಮೆಣಸಿನ್ಕಾಯಿ ಇಟ್ಕೊಂಡು ಇಷ್ಟೆಲ್ಲ ವೆರೈಟಿ ಮಾಡ್ಲಾ ನಾನು? ಅಲ್ಲಮ್ಮ, 1 ಮೆಣಸಿನ್ಕಾಯಿ ಯಾಕಿದೆ, ತರಕಾರಿ ಯಾಕಿಲ್ಲ? ಕರೆಕ್ಟು, ಯಾಕಿಲ್ಲ ರೀ? ನಿನ್ನೆ ನಾನು ಯಾರೋ ಒಬ್ರಿಗೆ ಎಷ್ಟು ಚೆನ್ನಾಗಿರೋ ಚೀಟಿ ಕೊಟ್ಟು, 2 ಬ್ಯಾಗ್ ಕೊಟ್ಟು, ಹಣ್ಣಿನ ಬ್ಯಾಗ್ ಸಪ್ರೇಟಾಗಿ ಕೊಟ್ಟು, ದುಡ್ಡು ಕೊಟ್ಟು ತರಕಾರಿ ತಗೊಂಬಂದು ನಿಂತು ಕಳಿಸ್ದೆ, ತರಲೇ ಇಲ್ಲ. ಯಾರಮ್ಮ ಅದು? ಗೂಬೆ? ಮಂಜಾನ? ಮಂಜ ಅಲ್ಲ, ಈ ಹುಂಜಾನೆ. ನನಗೆ ಕೊಟ್ಟಿದ್ಯಾ? ಕರೆಕ್ಟು. ಚೀಟಿ, ಬ್ಯಾಗು, ದುಡ್ಡು ಎಲ್ಲ ತರಕಾರಿ ಅಂಗಡಿಲೇ ಇಟ್ಟು ಮರೆತು ಬಂದಿದ್ದೀರಾ. ಅವನು ಇವತ್ತು ಸಂಜೆ ಮೇಲೆ ಕಳಿಸ್ತಾನಂತೆ. ಅಲ್ಲಿವರೆಗೂ ಮನೇಲಿ ಏನಿದೆ ಅದರಲ್ಲೇ ಅಡುಗೆ ಮಾಡಿ ಸಾಯ್ಬೇಕು ನಾನು. ಆಯ್ತಮ್ಮ, ಅದೇನಿದೆಯೋ ಕೊಡು, ತಿಂಡಿ ಎದ್ದು ಹೋಗ್ತೀನಿ. ಇದನ್ನೇ ಆವಾಗಲೇ ನಾನು ಹೇಳಕ್ ಪ್ರಯತ್ನ ಪಡ್ತಾ ಇದ್ದಿದ್ದು. ನೀವು ತುಂಬ ಈಸಿ ಎಲ್ಲ ಡಿಸೈಡ್ ಮಾಡೋಕ್ಕೆ ಅಂದ್ರಲ್ಲ, ಅದಕ್ಕೆ ಇಷ್ಟುದ್ದ ಮಾತುಕತೆ ಆಗಿದ್ದು. ಇವಾಗ ಕೈ ಮುಗಿತಾರೆ. ಉಪ್ಪಿಟ್ಟು ಬಿಸಿ ಮಾಡ್ಕೊಂಬರ್ತೀನಿ, ತಿನ್ನಿ. A few moments later. ಅಮ್ಮ, ಫೈನಲ್ ಏನಾದರೂ ಅಡುಗೆ ಮಾಡಿದ್ರೆ ಹಾಕಮ್ಮ, ಸ್ವಲ್ಪ ತಿಂತೀನಿ. ಬಂದೆ. ಅಲ್ಲಮ್ಮ, ಏನೇನು ಮಾಡಿದ್ಯಾ? ಹುಳಿ, ಪಲ್ಯ, ಅನ್ನ, ತಿಳಿ ಮಜ್ಜಿಗೆ. ಹೆಂಗಮ್ಮ, ಒಂದೇ ಒಂದು ಮೆಣಸಿನ್ಕಾಯಿ ಇದೆ ಅಂದರೆ ಹೆಂಗಮ್ಮ ನೀನು ಇದ್ದ ಇಷ್ಟು ಟ್ಯಾಲೆಂಟಲ್ಲಿ? ನಂದೇನು ಟ್ಯಾಲೆಂಟ್ ಇಲ್ಲ. ಸರೋಜನ್ ಮನೆದು ಫ್ರಿಡ್ಜ್ ಕೆಟ್ಟೋಯ್ತು ಪಾಪ. ಎಷ್ಟೊಂದು ತರಕಾರಿ ಉಳ್ದಿತ್ತಲ್ಲ, ಅದನ್ನೆಲ್ಲ ಕೊಟ್ಟು ಕಳ್ಸಿದ್ಲು ನನಗೆ. ಕೊಳ್ತಿದ್ದ ನೋಡಿ, ಸರೋಜನ್ ಬಗ್ಗೆ ಈ ಥರ ಮಾತಾಡ್ಬೇಡಿ, ನನ್ನ ಮನ್ಸಿಗೆ ತುಂಬ ನೋವಾಗುತ್ತೆ. ಕೊಳ್ತೋಗಿರೋ ತರಕಾರಿ ಇತ್ತು, ಅದನ್ನೆಲ್ಲ ಮಾದಪ್ಪನ ಹಸುಗೆ ಕಳ್ಸಿದ್ಲು. ಉಳ್ದಿದ್ದ ತರಕಾರಿನೆಲ್ಲ ಈ ಹಸುಗೆ? ಈ ಹಸುಗೇನಲ್ಲಪ್ಪ, ಅದನ್ನೆಲ್ಲ ಕಳ್ಸಿದ್ಲು, ಮಾಡಿದ್ದೀನಿ ಅಷ್ಟೇ. ಆಯ್ತು, ಏನೇನು ಕಳ್ಸಿದ್ಲಮ್ಮ? ಒಂದು ಹಾಗಲಕಾಯಿ, ಒಂದು ಸ್ವಲ್ಪ ಬದನೆಕಾಯಿ, ಒಂದು ಬೀಟ್ರೂಟು, ನವಿಲು ಕೋಸು, ಆಮೇಲೆ ರೀ ಇಷ್ಟುದ್ದದೊಂದು ಕಾಯಿ ಇದೆಯಲ್ಲ ರೀ,
ಅದೇ ರವಿಚಂದ್ರನ್ ಹಾಡಲ್ಲಿ ಬರುತ್ತಲ್ಲ ಈ ಕಾಯಿ ಹೆಸರೇನು ಹೇಳಿ? ಪಡವಲ್ಕಾಯಿ. ಪಡವಲ್ಕಾಯಿ ಅಲ್ಲಪ್ಪ, ರವಿಚಂದ್ರನ್ ಅವ್ರು ಹೇಳ್ತಾರಲ್ಲ ಆ ಕಾಯಿ ತಿಂದ್ರೆ ಆಗುತ್ತೆ ಅಂತ. ನುಗ್ಗೆಕಾಯಿ. ಆ ನುಗ್ಗೆಕಾಯಿ, ಸ್ವಲ್ಪ ಪಾಲಕ್ಕು, ಸ್ವಲ್ಪ ದಂಟಿನ ಸೊಪ್ಪು. ಅದಲ್ಲ, ಯಾಕೆ ಏನ್ ಮಾಡ್ದೆಮ್ಮ? ಅದೆಲ್ಲದೂ ಹಾಕಿ ಸೊಪ್ಪಿನ ಹುಳಿ ಮಾಡ್ಬಿಟ್ಟಿದೀನಿ. ಎಲ್ಲ ಹಾಕಿ ಸೊಪ್ಪುಳಿ ಪಲ್ಯ. ಅಷ್ಟೊಂದು ತರಕಾರಿ ಇತ್ತಲ್ಲ, ಅದನ್ನೆಲ್ಲ ಹಿಂಗ್ ಸೋಸಿ ತೆಗೆದು ಬೇರೆ ಬಟ್ಲಿಗೆ ಹಾಕಿಟ್ಟಿದೀನಿ. ಅದೇ ಪಲ್ಯ, ಇದು ಸೊಪ್ಪಿನ ಹುಳಿ. ಅಮ್ಮ, ನನ್ಗೆ ಅಷ್ಟೊಂದು ತರಕಾರಿ ತಿನ್ನಕ್ಕಾಗಲ್ಲಮ್ಮ, ದಯವಿಟ್ಟು ಸೊಪ್ಪುನುಳಿ ಹಾಕಿ ಸಾಕು. ಒಂದ್ ಕೆಲಸ ಮಾಡಿ, ಅಷ್ಟು ತರಕಾರಿ ತಿನ್ನಕ್ಕಾಗಲ್ಲ ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಹೇಳಿ, ಅದಷ್ಟನ್ನ ಗ್ರೈಂಡ್ ಮಾಡ್ಬಿಟ್ಟು ಹುಳಿಗೆ ಸೋಸ್ಬಿಟ್ಟು ಕೊಡ್ತೀನಿ ನಿಮ್ಗೆ. ಸೋಸ್ಬಿಟ್ಟು? ಅಲ್ಲಮ್ಮ, ಹಸುಗಾದ್ರೂ ಹಿಂಡಿ ಬೂಸ್ ಅಂತ ಸಪ್ರೇಟ್ ಆಗಿ ಚೆನ್ನಾಗಿ ಕೊಡ್ತಾರೆ. ಈನೇಮ್ಮ ಎಲ್ಲ ಗುಟಾಯಿಸಿ ಸಾಂಬಾರಲ್ಲಿ ಹಾಕ್ಕೊಡ್ತೀನಿ ಅಂತ. ಬೇಡಮ್ಮ, ಸೊಪ್ಪುನುಳಿ ಹಾಕಿ ಸಾಕು. ಸೊಪ್ಪುನುಳಿನ ಒಂದ್ ನಿಮಿಷ ಮಜ್ಜಿಗೆ ತಂದ್ಬಿಡ್ತೀನಿ. ಮಜ್ಜಿಗೆ? ಅದಕ್ಕೇನಾದ್ರೂ ಕತೆ ಇದೆಯಾ ಹೆಂಗೆ? ಇಲ್ಲ ಇಲ್ಲ ಇಲ್ಲ, ಮಜ್ಜಿಗೆ ನಮ್ಮನೆದ ಒರಿಜಿನಲ್ಲು. ಅಪ್ಪ ಅನ್ನಪೂರ್ಣೇಶ್ವರಿ, ಇದನ್ನು ತಿಂದು ಉಳಿದ್ರೆ ಹೊರನಾಡಿಗೆ ಬರ್ತೀನಮ್ಮ, ಕಾಣಿಕೆ ಹಾಕ್ತೀನಿ. ಇದೊಂದು ದಿವಸ ಉಳಿಸ್ಬಿಡು ಪ್ಲೀಸ್, ದಯವಿಟ್ಟು. ಏನಮ್ಮ, ಬಿಸಿ ಬಿಸಿಯಾಗಿ ಏನಾದ್ರು ಕೊಡ್ತೀಯಮ್ಮ ಗಂಟ್ಲಿಗೆ ಕುಡಿಯೋಕ್ಕೆ? ನಿಮ್ಗೆ ಟೀ ಬೇಕಾ, ಕಾಫಿ ಬೇಕಾ, ಕಷಾಯ ಬೇಕಾ? ಟೀ, ಕಾಫಿ, ಕಷಾಯ? ಹೆಂಗಮ್ಮ ಒಂದೇ ಮೆಣಸಿನ್ಕಾಯಲ್ಲಿ ಇಷ್ಟೆಲ್ಲ ಮಾಡಿದೆ? ಏನ್ರಿ ಕಾಮನ್ ಸೆನ್ಸ್ ಇಲ್ದೆ ಮಾತಾಡ್ತೀರಾ ನೀವು? ಯಾರು ಮೆಣಸಿನ್ಕಾಯಲ್ಲಿ ಟೀ ಕಾಫಿ ಕಷಾಯ ಮಾಡಕ್ಕಾಗತ್ತಾ? ಅಲ್ಲ, ಬೆಳಗ್ಗೆ ಅದೊಂದೇ ಇದೆ ಅಂದ್ಯಲ್ಲ. ಎಲ್ಲ ವ್ಯವಸ್ಥೆ ಮಾಡೋಷ್ಟು ಟ್ಯಾಲೆಂಟ್ ನನ್ನಲ್ಲಿದೆ. ವ್ಯವಸ್ಥೆ ಮಾಡಿದ್ಯಾ? ಇವಾಗ ಏನ್ ಬೇಕು ನಿಮ್ಗೆ? ಕಾಫಿ. ಕಾಫಿ? ಹೌದು, ಅದೆಲ್ಲಿಂದ ವ್ಯವಸ್ಥೆ ಮಾಡಿದೆ? ಈ ಬೀದಿ ತುದಿನಲ್ಲಿ ಒಂದು ಕ್ಯಾಂಟೀನ್ ಇದೆ ಗೊತ್ತಾ ನಿಮ್ಗೆ? ಅವರು ಪಾಪ ಪೇಂಟ್ ಹೊಡ್ಸ್ಬೇಕಂತೆ, ಸೊ ಕ್ಯಾಂಟೀನ್ ಮುಚ್ತಾ ಇದ್ರಂತೆ, ಮಾಡಿ ಟೀ ಕಾಫಿ ಕಷಾಯ ಎಲ್ಲ ಚೆಲ್ತಾ ಇದ್ರಂತೆ. ಮಂಜ ನಂಗೆ ಅಲ್ಲಿಂದ ಫೋನ್ ಮಾಡ್ದ, ಎಲ್ಲ 1 ಲೀಟ್ರ್ ತಗೊಂಬ ಅಂದೆ, ಎಲ್ಲ ಬಾಟ್ಲಲ್ಲಿ ತುಂಬಿಸ್ಕೊಟ್ಟಿದ್ದಾನೆ. ಅದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ನಿಮಗೆ ಕಾಫಿ ಬೇಕು ಅಂತಿದ್ರೆ ಕಾಫಿ ಬಿಸಿ ಮಾಡ್ಕೊಡ್ತೀನಿ. ಎಷ್ಟು ದಿನದಮ್ಮ ಅದು? 2 ದಿನ ರೀ. 2 ದಿವಸ? ಓ, ನಾನು 2 ದಿವಸದಿಂದ ಕುಡಿತಾ ಇರೋ ಕಾಫಿ ಅದೇನಾ? ಚೆನ್ನಾಗೇ ಇದೆಯಲ್ಲ, ಏನಾಗಿದೆ ಅದಕ್ಕೆ? ಅಮ್ಮ, ಈ ಥರದ್ದೆಲ್ಲ ಮಾಡಾಕ್ತಿಯಲ್ಲ, ನನಗೆ ನಿನ್ನ ಮನಸ್ಸಲ್ಲಿ ಏನು ಅನ್ಸಲ್ವಾ ಅಮ್ಮ ನಿನ್ಗೆ? ನನ್ನ ಮನ್ಸಲ್ಲಿ ಏನು ಅನ್ಸಲ್ವಾ? ನಿಮ್ಗೆ ಆರೋಗ್ಯ ಹಾಳಾಗಿದ್ಯಾ? ಇಲ್ಲ. ಇಲ್ಲ ಅಲ್ವಾ? ಮಾಡಾಕೋರು ತಿನ್ನೋರು ಇಬ್ರು ಮನ್ಸು ಶುದ್ಧವಾಗಿದ್ದು ಮನ್ಸಲ್ಲಿ ಕುಲ್ಲಿಲ್ಲ ಅಂದ್ರೆ ಕಲ್ಲನ್ನು ಅರಗಿಸ್ಕೋಬೋದಂತೆ. ಹುಲ್ಲು? ಸದ್ಯ ಕಲ್ಲು ಕೊಡ್ಬೇಡ, ಕಾಫಿ ಕೊಡು ಸಾಕು. ಮಾಡ್ಕೊಂಬರ್ತೀನಿ ಬಿಸಿ. More moments later. ಏನಮ್ಮ, ಆ ಸೊಪ್ಪುನುಳಿಯಲ್ಲಿ ಏನಾದ್ರು ಕೊಡಮ್ಮ, ತುಂಬಾ ಹಶ್ವಾಗ್ತಾ ಇದೆ. ಅನ್ನ ಇದೆ, ಅನ್ನ ಸೊಪ್ಪಿನ ಹುಳಿ ಕೊಡ್ತೀನಿ. ರೀ, ಬೂಂದಿ ಕಾಳಿದೆ, ಅದು ಕೊಡ್ಲಾ ನಿಮ್ಗೆ? ಅದೇನಿದ್ದಮ್ಮ? ಹೋದ್ ತಿಂಗಳು ನಾವು ಒಬ್ರು ಮದ್ವೆಗೆ ಹೋಗಿದ್ವಲ್ಲ, ಅವ್ರ ಬೂಂದಿ ಕಾಳು ಎಲ್ಲರಿಗೂ ಗಿಫ್ಟ್ ಕೊಟ್ರಲ್ಲ. ತಿಂಗಳು? ಹೋದ್ ತಿಂಗಳು ಏನಲ್ಲ, ಅದು ಡ್ರೈ ಐಟಮು, ಹಳ್ಸೋಗೋದಿಲ್ಲ. ಅದನ್ನ ಏರ್ ಫಿಕ್ಸ್ ಬಾಕ್ಸ್ ಅಲ್ಲಿ ಇಟ್ರೆ 6 ತಿಂಗಳು ಇಡ್ಬೋದು ಗೊತ್ತಾ ಬೂಂದಿ ಕಾಳನ್ನ. 6 ತಿಂಗಳು? ಕೊಡ್ಲಾ? ಆಯ್ತು, ಕೊಡಮ್ಮ. ಕೊಡ್ಲಾ? ಸೊ ಅನ್ನ ಸೊಪ್ಪಿನ ಹುಳಿ ಬೂಂದಿ ಕಾಳು. ಓಕೆ ಸರಿ. ಅಲ್ಲ, ಅನ್ನ ಅಷ್ಟೇ ನೀನೇನ್ ತಿಂತಮ್ಮ? ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಇವಾಗ ಮಾಡಿದ್ದ? ಇವಾಗ ಮಾಡ್ತಾ ಇದ್ದೀನಿ ನಾನು. ಅಲ್ಲಮ್ಮ, ನೀನ್ ಮಾತ್ರ ಬಿಸಿ ಚಪಾತಿ, ನನಗ್ ಮಾತ್ರ ತಂಗಳನ್ನ ಕೊಡ್ತೀಯಮ್ಮ? ತಂಗ್ಳ? ಎಂತ ತಂಗ್ಳು? ಅಲ್ಲಿ ಮಧ್ಯಾಹ್ನ ಮಾಡಿರೋ ಅನ್ನ, ಅದು ನೆನ್ನೆ ಅನ್ನ ಆದ್ರೆ ತಂಗ್ಳನ್ನ ಆಗದ್ದದು. ನೀವು ಅದು ಪಲ್ಯ ತಿನ್ನಲ್ವಲ್ಲಪ್ಪ, ನಾನು ಚಪಾತಿ ಪಲ್ಯ ತಿಂತೀನಿ. ನೀವು ಅನ್ನ ಸೊಪ್ಪಿನ ಹುಳಿ ತಿಂದ್ರೆ ಆ ಅನ್ನದ ಪಾತ್ರೆನ ತೊಳೆದಿಟ್ಬಿಡ್ಬೋದು. ನಾನು ನನಗೂ ಚಪಾತಿ ಕೊಡಮ್ಮ, ಬಿಸಿ ಬಿಸಿ. ಕೊಡ್ತೀನಿ, ಇವಾಗ ಮಾಡಿಡ್ತೀನಿ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅದನ್ನೇ ಬಿಸಿ ಮಾಡ್ಕೊಡ್ತೀನಿ. ಆಯ್ತಾ? ಕೂತ್ಕೊಳ್ಳಿ, ತಗೊಂಬರ್ತೀನಿ ಊಟನ. The next morning. ಬನ್ನಿ, ತಿಂಡಿ ಕೊಡ್ತೀನಿ. ತಿಂಡಿ ತಿನ್ನಲ್ಲಮ್ಮ? ಏನ್ ತಿಂದ್ರಿ? ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ಎಲ್ಲಿತ್ತು? ಅಲ್ಲಿತ್ತಲ್ಲ ಡಬ್ಬದಲ್ಲಿ, ಬಿಸಿ ಮಾಡ್ಕೊಂಡು ತುಪ್ಪ ಹಾಕೊಂಡು ಚಿಪ್ಸ್ ಜೊತೆ ಜಡ್ದಿದ್ದೀನಿ. ದೇವ್ರೆ, ನನ್ನ ಕೈಲಿ ನೀ ಸಂಸಾರ ಆಗಲ್ಲ, ನನ್ನ ಕರ್ಕೊಂಬಿಡಪ್ಪ, ನನ್ನ ಕರ್ಕೊಂಬಿಡು. ಅಲ್ಲಪ್ಪ, ನಿನ್ ಚಿಪ್ಸ್ ಇಟ್ಟಿದ್ದೀನಿ ಅರ್ಧ ಪ್ಯಾಕೆಟ್ ಅಲ್ಲಿ. ಚಿಪ್ಸ್ ಮನೆ ಹಾಳಾಯ್ತು, ಅದು ಬಿಸಿಬೇಳೆ ಬಾತ್ ಅಲ್ಲ ಕಣ್ರಿ. ಮತ್ತಿನ್ನೇನು? 1 ವಾರದಿಂದ ಫ್ರಿಜ್ಜಲ್ಲಿ ಏನೇನು ಉಳಿದಿತ್ತೋ ಅದನ್ನೆಲ್ಲ ಕಲಸಿಟ್ಟಿದ್ದೆ. ಅನ್ನ, ಹುಳಿ, ಸಾರು, ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ, ಕೇಸರಿ ಬಾತು, ಪಲ್ಯ ಎಲ್ಲ ಗೊಟಾಯಿಸಿ ಆ ಡಬ್ಬದಲ್ಲಿ ಹಾಕಿಟ್ಟಿದ್ದೆ ನಾನು. ಇವಾಗ ನಾನು ಉಳಿದಿದ್ದು, ಪಳೆದಿದ್ದು, ಕೊಳ್ತಿದ್ದು ಎಲ್ಲ ತಿಂದಿನಮ್ಮ. ಹೌದು ಅಪ್ಪ, ಅದನ್ನ ಬಿಸಾಕೋದ್ಬಿಟ್ಟು ಅದ್ರಲ್ಲಿ ಯಾಕಮ್ಮ ಇಟ್ಟಿದ್ದೆ ಡಬ್ಬದಲ್ಲಿ? ಆ ಡಬ್ಬನ್ ತಗೊಂಡೋಗಿ ಮಂಜ ಮಾದಪ್ಪನವ್ರ ಹಸು ಕೊಟ್ರೆ ಅವ್ರ 1/2 ಲೀಟರ್ ಹಾಲು ನನಗೆ ಫ್ರೀಯಾಗಿ ಕೊಟ್ಟಿರೋರು. ಅಮ್ಮ, ನನ್ನ ಹೊಟ್ಟೆ ಗುಡುಗುಡು ಅಂತ ಇದೆಯಾ? ಇನ್ನ ಇಲ್ಲ. ಆದ್ರೆ ಸ್ವಲ್ಪ ದಯವಿಟ್ಟು ಡಾಕ್ಟರ್ ಕರ್ಕೊಂಡ್ಬಂದ್ಬಿಡ್ತೀಯ ಪ್ಲೀಸ್? ಅದು ಬೇರೆ ಮಾಡ್ತೀನಿ. ಬಿಸಿಯಾಗಿ ಓಂಕಾಳು ನೀರು ಮಾಡ್ಕೊಡ್ತೀನಿ, ಗಟ ಗಟ ಅಂತ ಕುಡೀರಿ. ಏನೇನು ತಿಂದ್ಬಿಟ್ಟು. ನೋಡ್ರಪ್ಪ, ಅಡುಗೆ ಮನೆ ವಿಚಾರ ಅವ್ರಿಗೆ ಬಿಟ್ಟುಬಿಡಿ.
ಅವ್ರು ಹಾಕಿದ್ದನ್ನು ಮೃಷ್ಟಾನ್ನ ಥರ ತಿನ್ಕೊಳ್ಳಿ. ಇಲ್ಲಾಂತಂದರೆ ಮನೆ ಹಸು ನೀವಾಗ್ತೀರಾ. ಬರಲಾ? ಡಾಕ್ಟ್ರ್ ಹತ್ರ ಹೋಗ್ಬಿಡ್ತೀನಿ.